ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ರಹಸ್ಯ ಯಾವ್ದು ಗೊತ್ತಾ? ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆ ಸಂಸಾರ ನಡೆಸ್ತಾ ಇರೋ ಪುರುಷರು ಹೆಚ್ಚು ಹ್ಯಾಪಿ ಆಗಿರ್ತಾರಾ? ಅಥವಾ ಯಾವುದೇ ಟೆನ್ಷನ್ ಇಲ್ಲದೆ ಸಿಂಗಲ್ ಲೈಫ್ ಎಂಜಾಯ್ ಮಾಡ್ತಿರೋ ಹುಡುಗರು ಹೆಚ್ಚು ನೆಮ್ಮದಿಯಾಗಿರ್ತಾರಾ? ಈ ವಿಷಯದ ಬಗ್ಗೆ ಹಾರ್ವರ್ಡ್ ವಿಶ್ವವಿದ್ಯಾಲಯ ಮತ್ತು ಪ್ರಮುಖ ಸಂಸ್ಥೆಗಳು ನಡೆಸಿರುವ ಆಘಾತಕಾರಿ ಸಂಶೋಧನೆಗಳ ಅಂಕಿ ಅಂಶಗಳನ್ನ ಬಳಸಿಕೊಂಡು ಈ ವಿಷಯವನ್ನ ನಿಮ್ ಮುಂದೆ ನೀಡಲಾಗ್ತಾ ಇದೆ. ನೀವು ಯಾವುದೇ ಹುಡುಗರನ್ನ ಕೇಳಿ, ಅಯ್ಯೋ ಸಿಂಗಲ್ ಲೈಫ್ ಸೂಪರ್ ಗುರು ಅಂತಾರೆ. ಆದರೆ ವಿಜ್ಞಾನ ಮತ್ತು ಪ್ರಪಂಚದ ಅತಿ ದೊಡ್ಡ ರಿಸರ್ಚ್ಗಳು ಹೇಳುವ ಸತ್ಯನೇ ಬೇರೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಳೆದ ಹಲವು ದಶಕಗಳಿಂದ ಸಾವಿರಾರು ಪುರುಷರ ಜೀವನವನ್ನ ಟ್ರ್ಯಾಕ್ ಮಾಡಿ ಒಂದು ಆಘಾತಕಾರಿ ಸತ್ಯವನ್ನ ಕಂಡುಹಿಡಿದಿದ್ದಾರೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಸಿಂಗಲ್ ಹುಡುಗರು ಮತ್ತು ಮದುವೆಯಾದ ಪುರುಷರ ಬಗ್ಗೆ ನಿಮ್ಮ ಯೋಚನೆಯೇ ಬದಲಾಗಿ ಹೋಗುತ್ತೆ. ಕೊನೆಯವರೆಗೂ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನಾವೆಲ್ಲರೂ ಅಂದ್ಕೊಳ್ಳೋ ಸಿಂಗಲ್ ಹುಡುಗರ ಲೈಫ್ ಬಗ್ಗೆ ಮಾತನಾಡೋಣ. ಸಂಶೋಧನೆಗಳ ಪ್ರಕಾರ 20ರಿಂದ 30 ವರ್ಷದೊಳಗಿನ ಮದುವೆಯಾಗದ ಹುಡುಗರಿಗೆ ಸ್ವಾತಂತ್ರ್ಯವೇ ಅತಿ ದೊಡ್ಡ ಸಂತೋಷವಾಗಿರುತ್ತೆ. ತಮಗೆ ಇಷ್ಟ ಬಂದ ಕಡೆ ಹಣ ಖರ್ಚು ಮಾಡಬಹುದು, ಇಷ್ಟ ಬಂದ ಕಡೆ ಓಡಾಡ್ಬೋದು, ಯಾವುದೇ ನಿರ್ಬಂಧಗಳಿಲ್ಲ. ಸ್ನೇಹಿತರ ಜೊತೆ ಲೇಟ್ ನೈಟ್ ವರೆಗೂ ತಿರುಗಾಡ್ಬೋದು. ಆದರೆ ಈ ಸಂತೋಷ ದೀರ್ಘಕಾಲ ಇರುತ್ತಾ? ಸೈಕಾಲಜಿ ಏನ್ ಹೇಳುತ್ತೆ ಅಂದ್ರೆ, ವಯಸ್ಸು 30 ದಾಟುತ್ತಿದ್ದಂತೆ ಈ ಸಿಂಗಲ್ ಲೈಫ್ ನಲ್ಲಿ ಒಂಟಿತನ ಕಾಡಲು ಆರಂಭವಾಗುತ್ತೆ. ಹಾರ್ವರ್ಡ್ ಹೆಲ್ತ್ ವರದಿಯ ಪ್ರಕಾರ ದೀರ್ಘಕಾಲ ಒಂಟಿಯಾಗಿರುವ ಪುರುಷರಲ್ಲಿ ಖಿನ್ನತೆ ಮತ್ತು ಅತಿಯಾದ ಧೂಮಪಾನ ಅಥವಾ ಮದ್ಯಪಾನದಂತಹ ಕೆಟ್ಟ ಹವ್ಯಾಸಗಳಿಗೆ ಒಳಗಾಗುವ ಸಾಧ್ಯತೆ ಮದುವೆ ಆದವರಿಗಿಂತ 40% ಹೆಚ್ಚಾಗಿರುತ್ತಂತೆ. ಮದುವೆಯಾದ ಪುರುಷರ ಸೀಕ್ರೆಟ್ ಅಡ್ವಾಂಟೇಜ್. ಈಗ ಅಸಲಿ ಟ್ವಿಸ್ಟ್ಗೆ ಬರೋಣ. ಮದುವೆಯಾದ ಪುರುಷರ ಲೈಫ್ ನಲ್ಲಿ ಟೆನ್ಷನ್ ಜಾಸ್ತಿ, ಜವಾಬ್ದಾರಿ ಜಾಸ್ತಿ ಅನ್ನೋದು ನಿಜ. ಆದ್ರೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಫಾರ್ ಬಾಯ್ಸ್ ಅಂಡ್ ಮೆನ್ ವರದಿಯ ಪ್ರಕಾರ ಮದುವೆಯಾದ ಪುರುಷರು ಒಂಟಿಯಾಗಿರುವವರಿಗಿಂತ 2 ಪಟ್ಟು ಹೆಚ್ಚು ಸಂತೋಷವಾಗಿರ್ತಾರಂತೆ ಅಂತ ಅದು ಒಪ್ಕೊಂಡಿದೆ. ಹೌದು, ಇದು ವಿಚಿತ್ರ ಅನ್ಸಿದ್ರು ಸತ್ಯ. ಇದಕ್ಕೆ ಕಾರಣ ಸೋಷಿಯಲ್ ಸಪೋರ್ಟ್ ಮತ್ತು ಲೈಫ್ ಅಲ್ಲಿ ಸ್ಟೆಬಿಲಿಟಿ ಇರುತ್ತೆ. ಅಷ್ಟೇ ಅಲ್ಲ, ವೈದ್ಯಕೀಯ ಸಂಶೋಧನೆಗಳು ಹೇಳೋ ಪ್ರಕಾರ ಮದುವೆಯಾದ ಪುರುಷರು ಸಿಂಗಲ್ ಪುರುಷರಿಗಿಂತ ಸರಾಸರಿ 10 ವರ್ಷಗಳ ಕಾಲ ಹೆಚ್ಚು ಬದುಕ್ತಾರಂತೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಮತ್ತು ಕ್ಯಾನ್ಸರ್ಗಳಂತಹ ಅಪಾಯ ಸ್ವಲ್ಪ ಕಡಿಮೆ. ಯಾಕಂದ್ರೆ ಅವರ ಆರೋಗ್ಯವನ್ನು ನೋಡಿಕೊಳ್ಳಲು ಸರಿಯಾದ ಸಮಯಕ್ಕೆ ಊಟ ನೀಡಲು ಮನೆಯಲ್ಲಿ ಒಬ್ಬ ಸಂಗಾತಿ ಇರ್ತಾರೆ. ಇದು ಅವರ ಜೀವಿತಾವಧಿಯನ್ನ ಹೆಚ್ಚಿಸುತ್ತದೆ. ಆರ್ಥಿಕ ರಹಸ್ಯ. ಯಾರ ಹತ್ರ ಹಣ ಜಾಸ್ತಿ ಇರುತ್ತೆ? ಇದು ಇಂಟ್ರೆಸ್ಟಿಂಗ್ ವಿಷಯ. ಖರ್ಚಿನ ವಿಷಯಕ್ಕೆ ಬಂದ್ರೆ ನಾವೆಲ್ಲ ಅಂದ್ಕೊಳ್ಳೋದು ಮದುವೆಯಾದರೆ ಖರ್ಚು ಜಾಸ್ತಿ ಅಂತ. ಆದರೆ ಇನ್ಸ್ಟಿಟ್ಯೂಟ್ ಫಾರ್ ಫ್ಯಾಮಿಲಿ ಸ್ಟಡೀಸ್ ವರದಿಯ ಪ್ರಕಾರ ಮದುವೆಯಾದ ಪುರುಷರು ತಮ್ಮ ಸಿಂಗಲ್ ಸ್ನೇಹಿತರಿಗಿಂತ ವರ್ಷಕ್ಕೆ ಸರಾಸರಿ $15,000 ಅಂದ್ರೆ ಲಕ್ಷಾಂತರ ರೂಪಾಯಿ ಹೆಚ್ಚು ಹಣವನ್ನ ಗಳಿಸ್ತಾರಂತೆ. ಹಾಗೆ ಅದನ್ನ ಉಳಿಸ್ತಾರೆ. ಯಾಕೆ ಅಂದ್ರೆ ಮದುವೆಯಾದ ಮೇಲೆ ಪುರುಷರಲ್ಲಿ ಜವಾಬ್ದಾರಿ ಹೆಚ್ಚಾಗಿ ಅವರ ಕೆಲಸದಲ್ಲಿ ಹೆಚ್ಚು ಪ್ರಮೋಷನ್ ಪಡೆಯುತ್ತಾರೆ, ಕಷ್ಟಪಟ್ಟು ದುಡಿತಾರೆ ಮತ್ತು ಅನಗತ್ಯ ಪಾರ್ಟಿ ತಿರುಗಾಟಗಳಿಗೆ ಹಣವನ್ನ ವೇಸ್ಟ್ ಮಾಡೋದಿಲ್ಲ. ಅಂದ್ರೆ ಆರ್ಥಿಕವಾಗಿಯೂ ಮದುವೆಯಾದವರೇ ಸೇಫ್ ಅಂದಾಗಾಯ್ತು. ಹಾಗಾದ್ರೆ ಕೊನೆಯದಾಗಿ ವಿಜ್ಞಾನದ ತೀರ್ಪೇನು? ನೀವು ಕೇವಲ 2-3 ವರ್ಷಗಳ ಶಾರ್ಟ್ ಟರ್ಮ್ ಸಂತೋಷವನ್ನ ನೋಡಿದರೆ ಸಿಂಗಲ್ ಲೈಫ್ ಬೆಸ್ಟ್ ಅನ್ಸ್ಬೋದು. ಆದರೆ 10-20 ವರ್ಷಗಳ ಲಾಂಗ್ ಟರ್ಮ್ ಲೈಫ್, ಆರೋಗ್ಯ, ಮಾನಸಿಕ ನೆಮ್ಮದಿ ಮತ್ತು ನೆಮ್ಮದಿಯ ಜೀವನವನ್ನ ನೋಡಿದ್ರೆ ಒಬ್ಬ ಒಳ್ಳೆಯ ಸಂಗಾತಿಯನ್ನು ಮದುವೆಯಾಗಿ ಸಂಸಾರ ನಡೆಸುವ ಪುರುಷರೇ ಜಗತ್ತಿನಲ್ಲಿ ಅತ್ಯಂತ ಸಂತೋಷವಾಗಿರ್ತಾರೆ ಅಂತ ವಿಜ್ಞಾನ ಸಾಬೀತುಪಡಿಸಿದೆ. ಆದ್ರೆ ನೆನ್ಪಿಡಿ, ಮದುವೆ ಸುಖವಾಗಿರ್ಬೇಕಾದ್ರೆ ಹೆಂಡತಿ ಜೊತೆಗಿನ ಬಾಂಧವ್ಯ ಚೆನ್ನಾಗಿರ್ಬೇಕು. ಅಂದ್ರೆ ಒಳ್ಳೆಯ ಹೆಂಡತಿ ಸಿಗ್ಬೇಕು. ಕೇವಲ ಹೆಸರಿಗೆ ಮದುವೆಯಾಗಿ ದಿನಾ ಜಗಳ ಆಡಿದ್ರೆ ಆರೋಗ್ಯ ಹಾಳಾಗೋದು ಖಂಡಿತ ಗ್ಯಾರಂಟಿ. BP, ಮೈಗ್ರೇನ್, ಕೊಲೆಸ್ಟ್ರಾಲ್ ಒಟ್ಟೊಟ್ಟಿಗೆ ಆದಷ್ಟು ಬೇಗ ಬರುತ್ತೆ. ಅದಕ್ಕಿಂತ ಜಂಟಿಗಿಂತ ಒಂಟಿನೇ ವಾಸಿ ಅಂತ ಅನಿಸ್ಬಹುದು ಅಲ್ವಾ? ಸ್ನೇಹಿತರೆ, ಮಹಿಳೆಯರ ಜೀವನದಲ್ಲಿ ಇದು ಹೇಗೆ ವಿಭಿನ್ನ ಆಗಿರುತ್ತೆ, ಸ್ಟಡೀಸ್ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋವನ್ನ ಮಾಡ್ತೇನೆ. ನೀವು ಸಿಂಗಲ್ ಲೈಫ್ ಇಷ್ಟಪಡ್ತೀರಾ ಅಥವಾ ಮ್ಯಾರಿಡ್ ಲೈಫ್ ಇಷ್ಟಪಡ್ತೀರಾ? ತಕ್ಷಣ ಕೆಳಗೆ ಕಮೆಂಟ್ ಮಾಡಿ. ನಿಮ್ಮ ಸಿಂಗಲ್ ಸ್ನೇಹಿತರಿಗೆ ಮತ್ತು ಮದುವೆಯಾದ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.